ಇದನ್ನ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ. ಬಟ್ ನಾನು ಸೆನ್ಸಸ್ ಜೊತೆಯಲ್ಲೇ ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ 16th April 2023 ನಾನು ಬರೆದು ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಅವರು ಆವಾಗ ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನೂ ಅಲ್ಲಿ ಕೆಳಮನೆಯಲ್ಲಿ ಆವಾಗನೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಬಟ್ ಆವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿದು ಒತ್ತಾಯ ಜೋರಾಯಿತು, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದೇನು ಒಂದು ಎಜಿಟೇಷನ್ ಪ್ರಾರಂಭ ಆಯಿತು. ಆವಾಗ ಈಗ ಗವರ್ಮೆಂಟು ಇದು ಒಂದು ಅಸ್ತ್ರವನ್ನ ಅವರು ಬಳಸ್ತಾ ಇದ್ದಾರೆ. ನಾವಂತೂ ವೆಲ್ಕಮ್ ಮಾಡಿದೆವು. ಬಿಕಾಸ್ ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ, ದೇಶಕ್ಕೆ ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗ್ತಿತ್ತಂದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಬಟ್ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇದನ್ನ ನಾವು 2 ವರ್ಷದ ಹಿಂದೆ ಹೇಳಿದ್ದೇವೆ. ಅವ್ರು ಅಟ್ಲೀಸ್ಟ್ ಇದು ಸರ್ಕಾರ, ಇದು ವಿರೋಧ ಪಕ್ಷದ ಜನಾನು ಇದನ್ನ ಕೇಳಿದ್ರು. ಅದಕ್ಕೆ ನಾವು ಈ ನಿರ್ಣಯ ತಗೊಂಡು ಜನಗಣತಿ ಮಾಡ್ತೇವೆ, ಸೆನ್ಸಸ್ನಲ್ಲೇ ಕಾಸ್ಟ್ ಇನ್ಕ್ಲೂಡ್ ಮಾಡ್ತೀವಿ ಅಂತ ಏನು ಹೇಳಲಿಲ್ಲ ಅವರು. ಇಲ್ಲೇನದ ಇವತ್ತೇನೋ ನೋಡಿದೆ, ಯಾರೋ ಒಬ್ರು ಮಂತ್ರಿಗಳು ಈ ಜವಾಹರ್ಲಾಲ್ ನೆಹರು ಅವರು ಅಪೋಸ್ ಮಾಡಿದ್ರು, ಇವ್ರು ಮಾಡಿದ್ರು. ನೀವು ಅಲ್ಲಿ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ ಸ್ಥಿತಿ ಇತ್ತು ಆ ಸ್ಥಿತಿಯಲ್ಲಿ ಎಲ್ಲಾನು ಕೂಡ ಯಾರಿಗೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಆವಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದಕ್ಕೆ ಪರ ಇದ್ರು. ಅದು ಆಗಲಿಲ್ಲ. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಒಂದೊಂದಾಗಿ 4 ಕೋಡ್ಗಳನ್ನ 4 ಆಕ್ಟ್ಗಳನ್ನ ಅವರು ಮಾಡಿದ್ರು. ಸೊ ನಾವು ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೇವೆ ಹೊರತಾಗಿ ಅವ್ರ ಹಂಗೆ ನೆಹರೂಜಿನೇ ಅಪೋಸ್ ಕಿಯಾ, ಗಾಂಧಿಜಿನೇ ಅಪೋಸ್ ಕಿಯಾ, ಇಂದಿರಾ ಗಾಂಧಿನೇ ಐಸಾ ಕಿಯಾ ಅಂತ ಹೇಳೋರಲ್ಲ. ಅರೆ ನೀವು ಮೂಲತಾನೇ ರಿಸರ್ವೇಶನ್ ವಿರೋಧಿಗಳು, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವೇಶನ್ ಕೊಡಬಾರದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ತಿಳ್ಕೋಬೇಕು, ಸರಿಯಾಗಿ ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನ ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. 1, ತೋರಿಕೆಗಿರಬಾರ್ದು. 2, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನ ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನ ಎದಕ್ಕೂ ಸಾಲದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಜಾತಿ ಗಣತಿ ಮಾಡೋದೇ ಮಹಾಪರಾಧ ಅನ್ನೋ ತರದಲ್ಲಿ ಬಿಜೆಪಿ ಮಾತನಾಡ್ತಾ ಇದ್ರು. ಸ್ಟೇಟ್ ಅಲ್ಲಿ ಕೂಡ ಇರೋ ಜಾತಿ ಗಣತಿನ ತರದಕ್ಕೆ ಹೊರಟಾಗ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ರು. ಅದು ನೀವು ತಿಳ್ಕೊಳ್ಬೇಕು. ನೀವೇನ್ ಮಾಡ್ತೀರಿ, ಪ್ರೆಸ್ ಅವ್ರು ಹೇಳಿದ್ದ ಹೈಲೈಟ್ ಮಾಡ್ತೀರಿ, ನಾವು ಹೇಳಿದ್ದನ್ನ ಅದಕ್ಕೆ ಮೊದಲಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೋತಾನೆ ಬಹಳಷ್ಟು ಪತ್ರಿಕೆಗಳು ಬಂದು. ಬಟ್ ನಾ ಏನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಈವನ್ ನಿನ್ನೆ ನಾವೇನು ಬೈಟ್ ಕೊಟ್ಟಿದ್ದೇವೆ ಅದು ಎಲ್ಲಿ ಕೂಡ ನಾನು ನೋಡ್ಲಿಲ್ಲಪ್ಪ ಅಂತ ಒಂದು ಪರಿಣಾಮಕಾರಿಯಾಗಿ ಪತ್ರಿಕೆಯಲ್ಲಿ ಬರಲಿಲ್ಲ ಅಂತೇಳಿ ನಾನು ಪತ್ರಿಕೆದವ್ರಿಗೆ ಟೀಕೆ ಮಾಡಕ್ ಹೋಗೋದಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಇದೆ,
ಬರೀಬಹುದು, ಬರಿದೇ ಇರಬಹುದು, ಅವ್ರ ಮಾಲೀಕರು ನಮ್ಮ ಪರ ಇರಬಹುದು ಅಥವಾ ಇರದೇ ಇರಬಹುದು. ಬಟ್ ನನಗೇನಂದ್ರೆ ಒಂದು ಒಳ್ಳೆ ಕೆಲಸ ಆಗಿದ್ದನ್ನ ಅಪ್ರಿಸಿಯೇಟ್ ಮಾಡತಕ್ಕಂಥದ್ದು ನಮ್ಮ ಸ್ವಭಾವ ಇದೆ. ಬಟ್ ಈ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗನೆ ಇದನ್ನ ಸರಿಪಡಿಸ್ಕೊಳ್ಬೇಕು. ಮೊದಲಿಂದ ಭಾವನೆ ಅವ್ರದ್ದೇನಿತ್ತು, ನಮಗೆ ಟೀಕೆ ಮಾಡ್ತಿದ್ರು. ಕಾಂಗ್ರೆಸ್ದವರು ಯಾವತ್ತು ದೇಶಕ್ಕೆ ಡಿವೈಡ್ ಮಾಡಕ್ ಹೊಂಟಿದ್ದಾರೆ, ಧರ್ಮಕ್ಕೆ ಡಿವೈಡ್ ಮಾಡಕ್ ಹೋಗ್ತಾರೆ, ಜಾತಿಯಲ್ಲಿ ಜಗಳ ಸಂಘರ್ಷ ಮಾಡಕ್ ಶುರು ಹೊಂಟಿದೆ. ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡುವಾಗ ಇದನ್ನ ನಾವು ದೇಶಕ್ಕಾಗಿ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇವೆ. ನೆಹರು ಅವ್ರು ಅಪೋಸ್ ಮಾಡಿದ್ರು, ಅವ್ರು ಅಪೋಸ್. ಅರೆ ನಾವ್ ಹೇಳಿದ್ದೆ ನೀವು ಅಪೋಸ್ ಮಾಡಿರಿ. ಒಂದು 75-80 ವರ್ಷದ ಕಥೆ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.